ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಅನ್ವೇಷ್ ನಾಯಕ. ಸೊ ವೀಕ್ಷಕರೇ, ನಾವಿರೋದು ಮಸ್ಕಿ ಅಂಚೆ ಕಚೇರಿಯಲ್ಲಿ ಇದ್ದೀವಿ. ಆ್ಯಂಡ್ ಈಗ ನೋಡ್ತಾ ಇರೋದು ಮಸ್ಕಿ ಅಂಚೆ ಕಚೇರಿ ಏನೋ ಶಿಥಿಲ ವ್ಯವಸ್ಥೆಗೊಂಡಿದೆ, ಬೀಳುವಂಥ ಹಂತದಲ್ಲಿದೆ. ಈ ಒಂದು ಅಂಚೆ ಕಚೇರಿಯಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ಬಂದಂಥ ಸಾರ್ವಜನಿಕರಿಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಕುಳಿತುಕೊಳ್ಳುವಂಥ ವ್ಯವಸ್ಥೆ ಆಗಿರ್ಬೋದು ಇಲ್ಲ. ಪಾಪ ತಿಂಗಳ ಏನೋ ಮಂತ್ಲಿ ಪೆನ್ಷನ್ ತೊಗೊಳಕ್ಕೆ ಪಾಪ ರುದ್ರು ಬರ್ತಾರೆ. ಪಾಪ ಇಲ್ಲಿ ಕೂಡ ಅವ್ರಿಗೆ ಸರಿಯಾದ ರೀತಿ ಒಂದು ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಸಮರ್ ಬೇಸಿಗೆ ಬೇರೆ, ಒಂದು ನೀರಿನ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಮಾಡಿಲ್ಲ. ಹಿಂದೆ ನೋಡ್ತಾ ಇರಬಹುದು, ಈ ಒಂದು ಅಂಚೆ ಕಚೇರಿಯಲ್ಲಿ ಸ್ವಚ್ಛತೆ ಕೂಡ ಇಲ್ಲ. ಹಿಂದೆ ಗಬ್ಬೆದ್ದು ನಾರ್ತಾ ಇದೆ, ರಾಶಿಗಟ್ಟಲೆ ಕಸ ಬಿದ್ದಿದೆ. ಮತ್ತು ಹಿಂದೆ ಕಂಪೌಂಡರ್ ಕೂಡ ಬಿದ್ದೋಗಿದೆ. ಅದ್ರ ಪಕ್ಕದಲ್ಲಿ ಶೌಚಾಲಯ ಬೇರೆ, ಎಲ್ಲ ಗಬ್ಬೆದ್ದು ನಾರ್ತಾ ಇದೆ. ಒಳಗಡೆ ಕೂಡ ಎಲ್ಲ ಶಿಥಿಲ ವ್ಯವಸ್ಥೆಗೊಂಡಿದೆ. ಆ್ಯಂಡ್ ಒಳಗಡೆ ಹೋಗೋಣ. ಸೊ ಯಾವ ರೀತಿಯೆಲ್ಲ ಇದೆ ನೋಡೋಣ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಡಿಯೋ ನೋಡ್ತಾ ಇದ್ರೆ ಎಚ್ಚೆತ್ಕೊಂಡು ಇದೇನಿದೆ ಒಂದು ಸ್ವಚ್ಛತೆ ಕಡೆ ಗಮನ ಹರಿಸಿ, ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಸಾರ್ವಜನಿಕರಿಗೆ ಕೊಡುವ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಸಾರ್ವಜನಿಕರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಸೊ ನೋಡ್ಕೊಂಬರೋಣ ಒಳಗಡೆ ಯಾವ ರೀತಿ ಎಲ್ಲ ಇದೆ. ಸೊ ನೋಡೋಣ ಬನ್ನಿ.